ಒಬ್ಬ ವ್ಯಕ್ತಿ ಫ್ಲೈಟಲ್ಲಿ ಟ್ರಾವೆಲ್ ಮಾಡಬೇಕಾಗಿರುತ್ತೆ. ಆಕಸ್ಮಿಕವಾಗಿ ಆತ ಟ್ರಾವೆಲ್ ಮಾಡೋಕ್ಕಾಗಲ್ಲ. ಆದರೆ ಆ ಫ್ಲೈಟ್ ಏನಾಗುತ್ತೆ, ಕ್ರ್ಯಾಶ್ ಆಗಿ ಸುಟ್ಟೋಗಿ ಅದರಲ್ಲಿದ್ದಂಥ ಎಲ್ಲರೂ ಸತ್ತೋಗ್ತಾರೆ. ವೆರಿ ನೆಕ್ಸ್ಟ್ ಡೇ ಅದ್ರ ಬಗ್ಗೆ ನ್ಯೂಸ್ ಪೇಪರಲ್ಲಿ ಬರುತ್ತೆ. ಎಲ್ಲರ ಫೋಟೋಗಳನ್ನು ಹಾಕಿ ಅವ್ರ ಬಗ್ಗೆ ಕೆಳಗೆ ಬರೆದಿರ್ತಾರೆ. ಈ ವ್ಯಕ್ತಿ ಟ್ರಾವೆಲ್ ಮಾಡದೇ ಇದ್ದಿದ್ದರಿಂದ ಅವ್ನು ಬದುಕಿದ್ದ. ಸೊ ಅವನ ಫೋಟೋನ ಹಾಕಿ ಮನುಕುಲದ ಶತ್ರು ಅಂತ ಕೆಳಗಡೆ ಬರೆದಿದ್ರು. ಅವನಿಗೆ ಅದನ್ನು ನೋಡ್ಬಿಟ್ಟು ತುಂಬ ನೋವಾಗ್ಬಿಡುತ್ತೆ. ನಾನು ಮನುಕುಲದ ಶತ್ರುನ ಯಾಕೆ ಅಂತ ಅನಿಸ್ಬಿಟ್ಟು ಅವತ್ತು ಅವ್ನು ಡಿಸೈಡ್ ಆಗ್ತಾನಂತೆ, ನಾನು ಮನುಕುಲದ ಶತ್ರು ಆಗಬಾರ್ದು, ಮನುಕುಲಕ್ಕೆ ಉಪಯೋಗ ಆಗಬೇಕು ಅಂತ ಹೇಳಿ ತಾನು ಕಂಡಿಡ್ದಂಥ ಡೈನಮೈಟ್ ಅದನ್ನು ಗಳಿಸಿದಂಥ ಅದರ ಮುಖಾಂತರ ಗಳಿಸಿದಂಥ ಹಣವನ್ನೆಲ್ಲ ಫಂಡಾಗಿಟ್ಟು ಯಾರು ಸೈನ್ಸಲ್ಲಿ ಮ್ಯಾಥ್ಸಲ್ಲಿ ಶಾಂತಿಗಾಗಿ ಸಮಾಜಕ್ಕೆ ಹೋರಾಟ ಮಾಡಿರ್ತಾರೋ ಅವರಿಗೆ ನೊಬೆಲ್ ಪ್ರೈಸ್ ಸಿಗಬೇಕು ಅಂತ ಆ ಫಂಡನ್ನು ಇಡ್ತಾನೆ. ಇವತ್ತಿಗೂ ಗೆಳತಿಯರೇ, ನಾವು ನೊಬೆಲ್ ಪ್ರೈಸ್ ತಗೊಳ್ಳಿಕ್ಕೆ ತುಂಬ ಜನ ಒದ್ದಾಡ್ತಾ ಇದ್ದೀವಿ. ಸೊ ಅಂಥ ನೊಬೆಲ್ ಪ್ರೈಸ್ ಕೊಡೋ ಹಾಗೆ ಆದ. ಆದರೆ ಅದಕ್ಕಿಂತ ಮುಂಚೆ ಇದ್ದಂಥ ವ್ಯಕ್ತಿ ಮನುಕುಲದ ಶತ್ರು ಇವತ್ತು ಮನುಕುಲಕ್ಕೆ ಉಪಯೋಗಕ್ಕೆ ಆದ. ನಾನು ಹೇಳಕ್ಕೆ ಹೊರಟಿರೋದು ಯಾರ ಕಥೆ ಅಂತ ಗೊತ್ತಾಗಿರ್ಬೇಕಲ್ಲ, ಆಲ್ಫ್ರೆಡ್ ನೊಬೆಲ್. ಸೊ ಇವತ್ತು ಅವರನ್ನು ನೆನೆಸ್ತಾ ಇರ್ತೀವಿ ನಾವು, ನೊಬೆಲ್ ಪ್ರೈಸ್ ಅಂತ ಹೇಳಿ ಪ್ರತಿ ಬಾರಿ. ಆದರೆ ಅದಕ್ಕಿಂತ ಮುಂಚೆ ಅವರನ್ನು ನೆನೆಸ್ಲಿಕ್ಕೆ ಯಾರೂ ರೆಡಿ ಇದ್ದಿದ್ದಿಲ್ಲ. ಅಂದರೆ ಇದ್ರ ಮುಖಾಂತರ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಸ್ವಾರ್ಥಕ್ಕಾಗಿ ಗಳಿಸಿದವ್ರಿಗಿಂತ ಸಮಾಜಕ್ಕೆ ಯಾರು ಕೊಡುಗೆ ಕೊಡ್ತಾರೋ ಅವರನ್ನು ಈ ಭೂಮಿ ನೆನಪಿಟ್ಕೊಳ್ಳುತ್ತೆ, ಈ ಜನ ನೆನಪಿಟ್ಕೊಳ್ತಾರೆ, ಒಳ್ಳೆಯದನ್ನು ಬಯಸಿದವರಿಗೆ ನೆನಪಿರ್ತಾರೆ. ಥ್ಯಾಂಕ್ ಯು.